PCOS ಹಾಗೂ ಹಾರ್ಮೋನ್ಸ್ ನಡುವಿನ ಕನೆಕ್ಷನ್ ಏನು? ನಮ್ಮ ದೇಹದಲ್ಲಿ ಅನೇಕ ಥರ ಹಾರ್ಮೋನ್ಸ್ ಇರುತ್ತೆ. ಇವು ಒಂಥರ ಕೆಮಿಕಲ್ಸ್, ದೇಹದ ಇಂಪಾರ್ಟೆಂಟ್ ಫಂಕ್ಷನ್ಸ್ಗಳನ್ನು ಮಾಡ್ತಿರತ್ತೆ. ಲೈಕ್ ಬೆಳವಣಿಗೆ ಇರ್ಬೋದು, ಮೆಟಬಲಿಸಮ್, ರಿಪ್ರೊಡಕ್ಷನ್, ಹೀಗೆ ಕೆಲವು ಹಾರ್ಮೋನ್ಸಿನ ಬ್ಯಾಲೆನ್ಸ್ ತಪ್ಪಿದಾಗ PCOSನ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. PCOSನಲ್ಲಿ 5 ಥರದ ಹಾರ್ಮೋನ್ಸ್ ಇನ್ವಾಲ್ವ್ ಆಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಆಂಡ್ರೋಜನ್ಸ್ ಅಥವಾ ಮೇಲ್ ಹಾರ್ಮೋನ್ಸ್. ಇದರ ಲೆವೆಲ್ಸ್ ಜಾಸ್ತಿಯಾಗಿ ಮುಖದ ಮೇಲೆ ಎಕ್ಸೆಸಿವ್ ಹೇರ್ ಗ್ರೋತ್, ಮೊಡವೆಗಳು ಹಾಗೂ ತಲೆ ಕೂದಲು ಉದುರೋದು ಆಗ್ತಿರುತ್ತೆ. ಎರಡನೇದಾಗಿ ಇನ್ಸುಲಿನ್. PCOSನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ದೇಹದ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ವೇಟ್ ಗೇನ್ ಆಗುತ್ತೆ. ಇದರ ಜೊತೆಗೆ ಇಂಟರ್ನ್ ಆಂಡ್ರೋಜನ್ ಲೆವೆಲ್ಸ್ನ ಸಹ ಇದು ಜಾಸ್ತಿ ಮಾಡುತ್ತೆ. ಮೂರನೇದಾಗಿ ಲ್ಯೂಟಿನೈಸಿಂಗ್ ಹಾರ್ಮೋನ್. ಸ್ವಲ್ಪ ಮಟ್ಟಿಗೆ ಇದರ ಲೆವೆಲ್ಸ್ ಜಾಸ್ತಿ ಆಗಿ ಪ್ರತಿ ತಿಂಗಳು ಆಗುವಂಥ ಓವ್ಯುಲೇಷನ್ನ ಇದು ತಡೆಗಟ್ಟುತ್ತೆ. ಹಾಗಾಗಿ ಸೈಕಲ್ಸ್ ಅಂದರೆ ಪೀರಿಯಡ್ಸ್ ಲೇಟಾಗಿ ಆಗ್ತಿರುತ್ತೆ. ಪ್ರೊಜೆಸ್ಟ್ರಾನ್. ಪ್ರತಿ ತಿಂಗಳು ಓವ್ಯುಲೇಷನ್ ಆಗದಲೇ ಇದ್ದದ ಕಾರಣ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಡ್ರಾಪ್ ಆಗಿ ಇದು ಫರ್ದರ್ ಪೀರಿಯಡ್ಸ್ನ ಇನ್ನೂ ಡಿಲೇ ಮಾಡುತ್ತೆ. ಇನ್ನು ಕೆಲವು ಸಲ ಪೀರಿಯಡ್ಸ್ನ ಸ್ಟಾಪೇ ಮಾಡೋ ಚಾನ್ಸಸ್ ಇರುತ್ತೆ. ಕೊನೆಯದಾಗಿ ಈಸ್ಟ್ರೋಜನ್. ಪೀರಿಯಡ್ಸ್ ಆಗಲಿಕ್ಕೆ 2 ಇಂಪಾರ್ಟೆಂಟ್ ಹಾರ್ಮೋನ್ಸ್ ಅಂತ ಹೇಳಿದ್ರೆ, ಒಂದು ಪ್ರೊಜೆಸ್ಟ್ರಾನ್ ಹಾಗೂ ಇನ್ನೊಂದು ಈಸ್ಟ್ರೋಜನ್. ಇವೆರಡರ ಮಧ್ಯನ ಬ್ಯಾಲೆನ್ಸ್ ತಪ್ಪಿದಾಗ ಗರ್ಭಕೋಶದ ಲೈನಿಂಗ್ ಅಂದರೆ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಏನು ಹೇಳ್ತೇವೆ, ಇದು ಜಾಸ್ತಿ ಆಗಿ ಇದರಿಂದ ನಾನಾ ಥರದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಈ 5 ಹಾರ್ಮೋನ್ಸಲ್ಲಿ ಯಾವುದಾದ್ರೂ ಒಂದರ ಲೆವೆಲ್ಸ್ ಹೆಚ್ಚು ಕಡಿಮೆ ಆದಾಗ ಅದು ಇನ್ನೊಂದರ ಲೆವೆಲ್ನ ಅಫೆಕ್ಟ್ ಮಾಡಿ PCOSನ ಹಾರ್ಮೋನ್ ಸೈಕಲ್ನ ಕ್ರಿಯೇಟ್ ಆಗುತ್ತೆ.